ಬೆಳಿಗ್ಗೆ 6 ಗಂಟೆಯಿಂದನೇ ಎಲ್ಲರೂ ಸಹ ತಾವು ಮನೆಯಲ್ಲೇ ಇರ್ರಿ, ಯಾರೂ ಸಹ ಡ್ಯೂಟಿಗೆ ಬರೋದು ಬೇಡ, ನಮ್ಮ ಬೇಡಿಕೆಯನ್ನು ಈಡೇರಿಸದಿದ್ದರೆ ಮುಷ್ಕರ ಗ್ಯಾರಂಟಿ ಅಂತ. ಮತ್ತು ಇಲ್ಲಿ ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥ ಕಾರ್ಮಿಕ ದ್ರೋಹಿ, ಕಾರ್ಮಿಕರಿಗೆ ವಿಶ್ವಾಸಘಾತಕತನ ಮಾಡಿರೋದ್ರ ಪ್ರತಿಭಟನೆ ಮಾಡಿ ಸಾರಿಗೆ ನೌಕರರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಸರ್ಕಾರ ನಮ್ಮ 2 ಪ್ರಮುಖ ಬೇಡಿಕೆಗಳು, ಒಂದು 1/1/2020ರಿಂದ 28/2/2023ರವರೆಗೆ 38 ತಿಂಗಳ ಬಾಕಿ ಹಣ ಅರಿಯರ್ಸ್ ಅಮೌಂಟು, ಮತ್ತು 1/1/2024ರಿಂದ ವೇತನ ಹೆಚ್ಚಳ. ಈ 2 ಬೇಡಿಕೆಗಳನ್ನು ಒಪ್ಪಿದರೆ ಮಾತ್ರ ನಾವು ಮುಷ್ಕರವನ್ನು ವಾಪಸ್ ತಗೊಳ್ತೀವಿ. ಅದಿಲ್ಲದೇ ಇದ್ದರೆ ಇಡೀ ರಾಜ್ಯಾದ್ಯಂತ ನಾವು 4 ನಿಗಮಗಳಲ್ಲಿ ಎಲ್ಲ ವಿಭಾಗಗಳಲ್ಲಿ ಎಲ್ಲ ಡಿಪೋಗಳಲ್ಲೂ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದ್ದೀವಿ. ಸಮಸ್ತ ಸಾರಿಗೆ ನೌಕರರು ಇವತ್ತು ಮುಷ್ಕರಕ್ಕೆ ತಯಾರಾಗಿದ್ದಾರೆ. ಮತ್ತು ಯಾವುದೇ ಸಂದರ್ಭದಲ್ಲೂ ನಾವು ಮುಷ್ಕರವನ್ನು ವಾಪಸ್ ತಗೊಳ್ಳೋದಿಲ್ಲ. ಯಾವುದೇ ರೀತಿಯ ಗಾಳಿ ಸುದ್ದಿಗಳಿಗೆ, ತಪ್ಪು ಮಾಹಿತಿಯನ್ನು ಹರಿಬಿಡೋರ ಬಗ್ಗೆ ಎಚ್ಚರಿಕೆ ಇರಲಿ. ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಅಧಿಕೃತವಾದಂಥ ಹೇಳಿಕೆ ಬರೋವರೆಗೂ, ಕರೆ ಬರುವವರೆಗೂ ತಾವು ಮುಷ್ಕರದಲ್ಲಿ ಭಾಗವಹಿಸಬೇಕು. ಮತ್ತು ಬೆಳಿಗ್ಗೆ 6 ಗಂಟೆಯಿಂದನೇ ಎಲ್ಲರೂ ಸಹ ತಾವು ಮನೆಯಲ್ಲೇ ಇರ್ರಿ, ಯಾರೂ ಸಹ ಡ್ಯೂಟಿಗೆ ಬರೋದು ಬೇಡ. ಮತ್ತು ನಮ್ಮ ಒಂದು ಐಕ್ಯತೆಯನ್ನು, ನಮ್ಮ ಒಂದು ಬದ್ಧತೆಯನ್ನು, ಈ 2 ಬೇಡಿಕೆಗಳನ್ನು ಪಡೆಯೋದಕ್ಕೆ ನಮ್ಮ ಬದ್ಧತೆಯನ್ನು ಸಮಸ್ತ ಸಾರಿಗೆ ನೌಕರರು ತೋರಿಸಬೇಕು ಸರ್ಕಾರಕ್ಕೆ ಅಂಥೇಳಿ ನಾನು ಜಂಟಿ ಕ್ರಿಯಾ ಸಮಿತಿಯ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಈ ಪ್ರತಿಭಟನೆಯಲ್ಲಿ 1,15,000 ಜನ ನೌಕರರಿದ್ದಾರೆ. ಡ್ರೈವರ್ಸು, ಕಂಡಕ್ಟರ್ಸು, ಮತ್ತು ಕಚೇರಿಯ ಸಿಬ್ಬಂದಿ ಮತ್ತು ತಾಂತ್ರಿಕ ಸಿಬ್ಬಂದಿ, ಇಷ್ಟು ಜನನು ಸ್ಟ್ರೈಕಲ್ಲಿ ಭಾಗವಹಿಸ್ತಾರೆ ಅಂಥೇಳಿ. ಈಗ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತಲೇ ನಾವು ಏಕಾಏಕಿ ಮುಷ್ಕರ ಮಾಡಿದ್ದಲ್ಲ. ನಾವು ಜುಲೈ 15ನೇ ತಾರೀಕು ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನೇರವಾಗಿ ನೋಟಿಸನ್ನು ಕೊಟ್ಟು ನಾವು ಸ್ಟ್ರೈಕ್ ಮಾಡ್ತೀವಿ ಆಗಸ್ಟ್ 5ರಿಂದ ಅಂತ. ಸೊ ಇದ್ರ ಮಧ್ಯದಲ್ಲಿ ಒಂದು ಕನ್ಸಿಲಿಯೇಷನ್ ಮೀಟಿಂಗನ್ನು ಕಾರ್ಮಿಕ ಇಲಾಖೆಯಲ್ಲಿ ಕರೆದಿದ್ರು. ಮತ್ತು ನಿನ್ನೆ ಕೂಡ ಒಂದು ಸಭೆ ಇತ್ತು. ಅಲ್ಲೂ ಕೂಡ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ನಮ್ಮ ಬೇಡಿಕೆಯನ್ನು ಈಡೇರಿಸದಿದ್ದರೆ ಮುಷ್ಕರ ಗ್ಯಾರಂಟಿ ಅಂತ. ಸೊ ಅಷ್ಟಾದರೂ ಕೂಡ ಮತ್ತು ಸಿದ್ದರಾಮಯ್ಯನವ್ರಿಗೆ ಸಾಕಷ್ಟು ಬಾರಿ ತಿಳುವಳಿಕೆ ಕೊಟ್ಟಿದ್ವಿ. ಕೊನೆ ಗಳಿಗೆಯಲ್ಲಿ ಮೀಟಿಂಗ್ ಕರೆದು ತರಾತುರಿಯಲ್ಲಿ ನಮ್ಮ ಮೇಲೆ ಒತ್ತಡ ತರಲಿಕ್ಕೆ ಬರಬೇಡ್ರಿ, ಸಾಕಷ್ಟು ಟೈಮ್ ಇದೆ ಅಂತ ಹೇಳಿ ನಾವು 15 ತಾರೀಕಿಂದಲೂ ಹೇಳ್ತಾ ಬಂದ್ವಿ. ಆದರೂ ಸಹ ಸರ್ಕಾರ 4ನೇ ತಾರೀಕು ಮೀಟಿಂಗ್ ಫಿಕ್ಸ್ ಮಾಡಿದೆ. ಸೊ ಅವರು ಅದಕ್ಕೆ ಪರ್ಯಾಯವಾಗಿ ಏನು ಮಾಡ್ತಾಯಿದ್ದಾರೆ, ಎಸ್ಮಾ ಜಾರಿ ಮಾಡ್ತೀವಿ ಅಂತ ಕೆಲಸಗಾರನ ಬೆದರ್ಸಕ್ಕೆ ನೋಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಾರಿಗೆ ಬಸ್ ಆಪರೇಟರ್ಸನ್ನು ಕರೆದು ಮಾತಾಡಿ ನಾವು ಬಸ್ಗಳನ್ನು ಖಾಸಗಿಯವರಿಂದ ತೊಗೊಂಡು ಬಂದು ಬಸ್ಸಿನ ಸೇವೆ ಕೊಡ್ತೀವಿ ಅಂತ ಇದ್ದಾರೆ. ಈ ಎಲ್ಲ ವಿಧಾನಗಳಿಂದ ಕೆಲಸಗಾರರ ಒಂದು ಹೋರಾಟವನ್ನು, ಅವರ ನ್ಯಾಯಯುತವಾಗಿ ಸಿಕ್ಕಬೇಕಾದಂಥ ಸವಲತ್ತನ್ನು ನಿರಾಕರಣೆ ಮಾಡೋದು ಸಮಾಜವಾದಿ ಅಂತ ಹೇಳ್ಕೊಳ್ಳೋ ಸಿದ್ದರಾಮಯ್ಯನವ್ರಿಗೆ ಶೋಭೆ ತರುವಂಥ ವಿಚಾರ ಅಲ್ಲ. ಸ್ಟ್ರೈಕ್ ಮುರಿಯುವಂಥ ಕೆಲಸನ ಕೈಬಿಡಿ. ನಾಳೆ ಇರ್ತಕ್ಕಂಥ ಒಂದು ಕೊನೆ ಅವಕಾಶದಲ್ಲಿ ನೀವು ಕೆಲಸಗಾರರ ನ್ಯಾಯಯುತವಾದ ಬೇಡಿಕೆಯನ್ನು ಈಡೇರಿಸಿ ಮುಷ್ಕರನ ತಪ್ಪಿಸುವಂಥ ಕ್ರಮ ತಗೊಳ್ಳಿ. ಇಲ್ಲದೇ ಇದ್ದರೆ 5ನೇ ತಾರೀಕು ರಾಹುಲ್ ಗಾಂಧಿಯವರು ಇಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಚುನಾವಣಾ ಅಕ್ರಮಗಳ ವಿರುದ್ಧವಾಗಿ. ಮತ್ತು ಇಲ್ಲಿ ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥ ಕಾರ್ಮಿಕ ದ್ರೋಹಿ, ಕಾರ್ಮಿಕರಿಗೆ ವಿಶ್ವಾಸಘಾತಕತನ ಮಾಡಿರೋದ್ರ ಪ್ರತಿಭಟನೆ ಮಾಡಿ ಸಾರಿಗೆ ನೌಕರರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅವ್ರ ಎದುರಿಗೆ ನಿಮ್ಮ ಸರ್ಕಾರದ ಒಂದು ಗೌರವ ಹೋಗೋದು ಬೇಡ ಅಂತ ಆದರೆ ನೀವು ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂಥೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ನಾವು ಕೊನೆ ಗಳಿಗೆಯಲ್ಲಿ ತರಾತುರಿಯಲ್ಲಿ ಮಾಡ್ತಾ ಇರೋ ಮುಷ್ಕರ ಅಲ್ಲ. ಸಾಕಷ್ಟು ಕಾಲಾವಕಾಶ ಕೊಟ್ವಿ. ಡಿಸೆಂಬರ್ 31ನೇ ತಾರೀಕು ಮುಷ್ಕರದ ನೋಟಿಸನ್ನು ವಾಪಸ್ ತಗೊಂಡು ಮುಖ್ಯಮಂತ್ರಿಗಳು ಹೇಳಿದರು ಅಂಥೇಳಿ ನಾವು ಗೌರವ ಕೊಟ್ವಿ. ಸಂಕ್ರಾಂತಿ ಆದಮೇಲೆ ಸಭೆ ಕರಿತೀವಿ ಅಂದರು. ಈಗಾಗಲೇ ವರಮಹಾಲಕ್ಷ್ಮಿ ಹಬ್ಬ ಬರ್ತಾಯಿದೆ, ಆದರೂ ಕರೀತಾ ಇರಲಿಲ್ಲ ಮೀಟಿಂಗನ್ನು. ನಮ್ಮ ಮುಷ್ಕರದ ನೋಟಿಸ್ ಬಂದ ಮೇಲೆ ಈಗ ನಾಳೆ ಕರೆದಿದ್ದಾರೆ ಮೀಟಿಂಗನ್ನು. ಅದರಿಂದ ನಾಳೆ ಇತ್ಯರ್ಥ ಆಗುತ್ತೆ ಅನ್ನುವಂಥ ಆಶಾಭಾವನೆ ನಮಗಿದೆ. ಆದರೆ ತೀರ್ಮಾನ ಮುಖ್ಯಮಂತ್ರಿಗಳು ಸರಿಯಾಗಿ ತಗೋತಾರೆ. ಮುಷ್ಕರದ ಮುರಿಯುವಂಥ ಒಂದು ಕೆಲಸನ ಅವರು ಮಾಡೋದಕ್ಕೆ ಹೋದರೆ ಅವರಿಗೆ ಯಶಸ್ವಿ ಆಗೋದಿಲ್ಲ ಅನ್ನುವಂಥ ತಿಳುವಳಿಕೆ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ.